ಬ್ಯಾಕ್ ಟು ಮೈ ಚಾನೆಲ್ ಶ್ರೀ ವ್ಲಾಗ್. ಸೊ ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಆಫ್ಟರ್ 3-4 ಮಂತ್ಸ್. ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೆ. ನಂಗೆ ನಿಜವಾಗ್ಲೂ ಬಸ್ಸಲ್ಲಿ ನನಗೆ ಸೀಟ್ ಸ್ಯಾಟಿಸ್ಫೈ ಆಗಿಲ್ಲ. ಸೊ 3 ಕಡೆ ಜಾಗ ಚೇಂಜ್ ಮಾಡಿದೆ, ಬಟ್ ಅಟ್ ಲಾಸ್ಟ್ ನಂಗೆ ಸ್ಯಾಟಿಸ್ಫೈ ಆಗಿಲ್ಲ. ನೀವು ಯಾರು ಈ ಥರ ಚೇಂಜ್ ಮಾಡ್ತೀರಾ ಸೀಟ್ನ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಬೆಸ್ಟ್ ಫ್ರೆಂಡ್ ಬರ್ತಾಳೆ. ಮಾಡಬೇಡ, ದೆವ್ವ ಹಿಡ್ಕೊಳುತ್ತೆ ಅಂದರು. ಯಾಕೆ ಫುಲ್ಲು ಬಿಟ್ಟು ತಲೆ ಕಟ್ಕೊಂಡು ಈಗ ಹೇರ್ ರಬ್ಬರ್ ಬ್ಯಾಂಡ್ ಆಯ್ತಾ ನಾನು ಕೂದಲು ಬಿಡಬೇಕು ಅಂತ ಅಂದ್ಕೊಂಡಿದ್ದೆ. ಸೈಡ್ ಬಾರಿ ಹಾಯ್ ಮಾಡು. ಸೊ ನಟರಾಜ ಸರ್ವಿಸ್ ಮಾಡಿಕೊಂಡು ಬಂದಿಲ್ಲ. ಅವ್ರು ಹೇಳಿದ್ದು ಕೇಳಿಸ್ಕೊಂಡ್ರ ಯೂಟ್ಯೂಬ್ ವೀಡಿಯೋಸ್ಗೆ ಹಂಗೆ ಅಂದ್ರೆ ಅದಕ್ಕೆ ನಂಗೆ ವಿಡಿಯೋ ಮಾಡೋಕೆ ಒಂಥರ ಆಗೋದು. ಅಲ್ಲ, ನಿನ್ನ ಧೈರ್ಯನ ಮೆಚ್ಚಬೇಕು. ಹೇಳ್ಕೊಂಡವಳೆ ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಸೊ ಅವಳು ಬಂದು ಪಿಕ್ ಮಾಡಿಕೊಂಡು ಅವ್ರ ಮನೆಗೆ ಕರ್ಕೊಂಡು ಹೋದ್ಲು. ಆ್ಯಕ್ಚುಲಿ ಮನೆಗೆ ಹೋಗೋ ಪ್ಲ್ಯಾನ್ ಕೂಡ ಇರಲಿಲ್ಲ, ಕಂಪ್ಲೀಟ್ ಬೇರೆ ಇತ್ತು ಪ್ಲ್ಯಾನ್. ಬಟ್ ಸ್ಟಿಲ್ ಎಲ್ಲ ಚೇಂಜ್ ಆಗೋಯ್ತು ಪ್ಲ್ಯಾನ್. ನಾವು ರಾ ಮಾಡೋದು, ಹೀಗೆ ರಾ ಎಗ್ಗಲ್ಲ, ರಾ ರೈಸ್ ಅಲ್ಲ, ರಾ ವಿಡಿಯೋ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್. ಸೊ ಅದಾದಮೇಲೆ ಆಂಟಿ ಊಟ ಪ್ರಿಪೇರ್ ಮಾಡಿದ್ರು. ಆ್ಯಂಡ್ ನನಗೆ ಫಸ್ಟ್ ಟೈಮ್ ಬ್ರೆಡ್ ಪಕೋಡ ಅಂತ ರೆಸಿಪಿ ಇದೆ ಅಂತ ಗೊತ್ತಾಗಿದ್ದು ಆ್ಯಂಡ್ ತಿಂದಿದ್ದು. ಆ್ಯಂಡ್ ಆಲ್ಸೋ ನಾನು ಈ ರೆಸಿಪಿನ ನಾನು ಟ್ರೈ ಮಾಡಿದ್ದೀನಿ. ಆ ವಿಡಿಯೋ ಕೂಡ ಬರುತ್ತೆ. ಕೀಪ್ ವೇಟಿಂಗ್. ತೋರಿಸು ಮುಖ. ಈಗ ಎಲ್ಲಿಂದಾನೆ ಟ್ರೈನ್ ಬರುತ್ತೆ ಕಾಣಿಸುತ್ತಾ ಇಲ್ಲಿಗೆ? ಎಲ್ಲೇ? ಓ ಇಲ್ಲೇ ಒಳ್ಳೆ ಕುಂದಿರ್ಬೇಕು. ನೀನು ಅಲ್ಲಾಡ್ತಿದ್ದೆ ಕೇಳಿದ್ನೆಲ್ಲ. ನೀನು ಇದ್ದಾಗ ಯಾವತ್ತು ಬಂದಿಲ್ವ? ಇಲ್ಲ, ಇವತ್ತೇ ಬಂದಿರೋದು. ನಿಮ್ಮ ಮಮ್ಮಿ ನೋಡಿದ್ದಾರೆ. ಹರ್ಷಿತ್ ಕೂಡ ಅವ್ನು ಬಂದಿದ್ನಲ್ಲ ಚಿಕ್ಕವನು, ಅವ್ನು ಕೂಡ ನೋಡಿದ. ಬಾಯ್ ಮಾಡಿದ್ರೆ ಬಾಯ್ ಮಾಡಿದ್ದ ಅದು. ಸೊ ಅದಾದಮೇಲೆ ನಾನು ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ಎಲಿಮೆಂಟ್ಸ್ ಮಾಲ್ಗೆ ಬಂದ್ವಿ. ಎಲ್ಲ ಹಾಕಿದ್ದಾರೆ ವ್ಲಾಗ್ ಮಾಡೋಂಗಿಲ್ಲ ಅಂತ. ಇದೇ ಹೋಗ್ಬಿಟ್ಟು ನಂಗೆ ಹೇಳ್ತಾಳೆ ರೋಡ್ ಮೇಲೆ ಸೇಫ್ಟಿ ಅಂತ ಹೋಗ್ತಾ ಇದ್ದಾಳೆ. ಅವ್ರು ಎಷ್ಟು ಸೊಕಾಸ್ ಮಾಡ್ತಾರೆ. ಫೈನಲಿ ಟು ದ ಮಾಲ್. ಇರುವಡೆ ಇಲ್ಲ ಆಫರ್ ಸೇಮ್ ಅನಿಸ್ತಿಲ್ಲ ನಿಮಗೆ? ಸೇಮ್. ನನಗೇನು ನಿಜವಾಗ್ಲೂ ಏನೂ ಡಿಫ್ರೆನ್ಸ್ ಕಾಣಿಸಲ್ಲ. ಬಾ ಹೋಗೋಣ ಮ್ಯಾಕ್ಸ್. ಅಲ್ಲಿ ಹೋಗಿ ಎಲ್ಲಿ ನೋಡಿದೆ ತಿನ್ನಕ್ಕ? ಎಲ್ಲರಿಗೂ ಕಣ್ಣು ಎಲ್ಲೆಲ್ಲೋ ಹೋಗುತ್ತೆ, ಇವಳಿಗೆ ಮಾತ್ರ ತಿನ್ನೋ ಕಡೆನೇ ಹೋಗುತ್ತೆ. ಬಟ್ ಬ್ಯಾಗ್ ಚೆನ್ನಾಗಿದಲ್ಲ. ಇದಾ? ಹಾಂ ಹಾಂ 30 ಬ್ಯಾಗ್. ಎಷ್ಟು ದಿನ ಡೆಲಿವರಿ ಬರುತ್ತೆ? ಒಂದು ವಾರ ಆದಮೇಲೆ. ಸೊ ನಾವಿಬ್ಬರು ಬೇರೆ ಎಲ್ಲಾದರೂ ಆಚೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಇಬ್ಬರಿಗೂ ಟೈಮ್ ಕಡಿಮೆ ಇತ್ತು. ಸೊ ಅದಕ್ಕೆ ಅಟ್ಲೀಸ್ಟ್ ಹತ್ತಿರದಲ್ಲಿ ಇದ್ದಿದ್ದು ನಮಗೆ ಎಲಿಮೆಂಟ್ಸ್ ಮಾಲ್ ಅಷ್ಟೇ. ಸೊ ಅಲ್ಲಿಗೆ ಬಂದ್ವಿ ಸುತ್ತಾಡೋಕ್ಕೆ. ಆ್ಯಂಡ್ ಸೀರಿಯಸ್ಲಿ ಈ ಮಾಲಲ್ಲಿ ಏನೂ ಇರಲಿಲ್ಲ. ಲೈಕ್ ವೆರಿ ಬೋರಿಂಗ್. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಸೊ ಇಬ್ಬರು ಸಿಕ್ಕಾಪಟ್ಟೆ ಮಾತಾಡಿಕೊಂಡು ತಿನ್ಕೊಂಡು ಇದ್ವಿ. ಆ್ಯಂಡ್ ನಾನು 3-4 ಇಯರ್ಸ್ ಆಗಿಬಿಟ್ಟಿತ್ತು ಮಾಲ್ಗೆ ಬಂದೆ. ಸೊ ಅದಕ್ಕೋಸ್ಕರ ಅಷ್ಟೇ ನಾನು ಈ ಮಾಲ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಬಂದಿದ್ದು. ಆರ್ ಎಲ್ ಸೀರಿಯಸ್ ಆಗಿ ಮನೇಲೇ ಚಿಲ್ ಮಾಡ್ಬೋದಿತ್ತು ಅವ್ರ ಮನೇಲಿ. ಬಿಕಾಸ್ ನಾವಿಬ್ಬರು ಮುಂಚೆ ಕೂಡ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ನಾವು ಆಚೆಗಡೆ ಹೋಗ್ದಲೇ. ಬಟ್ ಇದು ಸಿಕ್ಕಾಪಟ್ಟೆ ಬೋರಿಂಗ್ ಅನ್ನಿಸ್ತು. ಅದು ಮೇನಾಗಿ ಈ ಮಾಲಿಗೆ ಬಂದು. ನನಗೆ ಎಷ್ಟು ನೀರು ಕುಡಿಬೇಕು ಅನ್ನಿಸ್ತಿದೆ ಗೊತ್ತಾ?
ಮಾಲಲ್ಲಿ ನೀರು ಕುಡಿದ್ರೆ ಇಷ್ಟು ತಗೊಂಡು ಮೇ ಬಿ ನಾನೇನು ಮಾಡಲಿ. ಏ ಟಿಶ್ಯೂ ಕೊಡೆ, ಟಿಶ್ಯೂ ಮೇಲೆಲ್ಲ ತಿಂದಿದ್ಯಾ? ನಾನು ತಿಂದಿರೋದು, ನೀನು ತಿಂದಿರೋದು. ಏನೇ ಮಾಡಿದ್ವಲ್ಲ ಅವ್ರು ಕ್ಲೀನ್ ಮಾಡ್ಕೊತಾರೆ ಬಿಡು ಅಷ್ಟೇ. ಆದರೂ ಪಾಪ ಮಾಡ್ದೋ ನೀನು ಈ ಪಾಪ ನಾನೇನು ಮಾಡಿಲ್ಲ ಫ್ರೆಂಡ್ಸ್. ಈ ಮಾಲಲ್ಲಿ ತಗೊಂಡಿರೋದಲ್ವಾ, ಅದಕ್ಕೆ ದುರಂಕಾರ ಜಾಸ್ತಿ ಇದಕ್ಕೆ. ಇವಳು ತಿಂದಿರೋ ರೀತಿ ಹೀಗೆ ಮೆಸ್ಸಿ ಈಟರ್. ಸೊ ಅದಾದಮೇಲೆ ಇಬ್ಬರು ಸಾಫ್ಟಿ ತಿನ್ಕೊಂಡು ಮತ್ತೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಆ್ಯಂಡ್ ನನ್ನ ವೀಡಿಯೋಗೆ ಮಾತಾಡ್ಸಿರಲಿಲ್ಲ ಇವಳನ್ನ, ಸೊ ಅದಕ್ಕೆ ಮತ್ತೆ ಅದಕ್ಕೂ ವೀಡಿಯೋ ಮಾಡಿಕೊಂಡು ಕೂತ್ಕೊಂಡಿದ್ವಿ. ಆ್ಯಂಡ್ ಶಿ ಈಸ್ ದ ಬೆಸ್ಟ್. ನಮ್ಮನ್ನ ಬಿಟ್ಟರೆ ಐ ಥಿಂಕ್ ನನಗೆ ಬೆಸ್ಟ್ ಫ್ರೆಂಡ್ ಇಸ್ ಪೂರ್ತಿ. ಐ ಲವ್ ಯು ಸೋ ಮಚ್. ನನ್ನ ಬ್ಲಾಗ್ ಬಗ್ಗೆ ಮಾತಾಡ್ಸಿ ಹೆಂಗನ್ನಿಸ್ತು ಏನು? ಫಸ್ಟ್ ಆಫ್ ಮಾಡು. ಫಸ್ಟು ಹೇಳಿ ನನಗೇನು ಹೇಳ್ಬೇಕಂತ ನಿಮ್ಗೆ ಅನ್ಸಿದ್ದು ಹೇಳು ಏನು ಒಂದು. ಚೆನ್ನಾಗಿದೆ. ಜೋರಾಗಿ ಹೇಳೇ ಕೇಳಿಸಲ್ಲ. ಚೆನ್ನಾಗಿದೆ. ಜಾಸ್ತಿ ಹೇಳು. ಫಿಲಿಂಗ್ ಅಪ್ ಪ್ಲಾನ್ಸ್ ಇಲ್ಲ, ಒನ್ ವರ್ಡ್ ಆನ್ಸರ್ ಮಾಡಬೇಡ. ಸ್ಟಾಪ್ ಮಾಡು. ಆಮೇಲೆ ನನಗೇನು ಹೇಳ್ಬೇಕು ಹೇಳು. ನನಗಿದ್ರ ಒಂಥರ ಸಂತೋಷ. ಸೊ ಇದು ನನ್ನ ಬೆಸ್ಟ್ ಫ್ರೆಂಡ್ ಸ್ಫೂರ್ತಿ, ನನ್ನ ಸ್ಕೂಲ್ ಫ್ರೆಂಡ್, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಯಾರೂ ಇಲ್ಲ, ಬಟ್ ನನ್ನ ಚೈಲ್ಡ್ಹುಡ್ಡಿಂದ ಸ್ಕೂಲ್ ಫ್ರೆಂಡ್ ಅಂದರೆ ಇವಳೆ. ಹೇಳು ನನ್ನ ಚಾನಲ್ ಬಗ್ಗೆ ಹೆಂಗೆ ಅನಿಸ್ತು? ಏನಿಲ್ಲ, ಚೆನ್ನಾಗಿ ಮಾಡ್ತಿದ್ದಾಳೆ, ಮುಂದೆನೂ ಚೆನ್ನಾಗಿ ಮಾಡ್ತಾಳೆ. ಸರಿ ಜೋರಾಗಿ ಹೇಳು, ಕೇಳಿಸಲ್ಲ. ನೀನು ಸ್ಪೀಕರ್ ಹಾಕೋ. ಓಕೆ ಓಕೆ ಓಕೆ, ಆಲ್ ದ ಬೆಸ್ಟ್. ಹೀಗೆ ಚೆನ್ನಾಗಿ ಮಾಡ್ತಾರೆ. ಮತ್ತು ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೇಳು ಸ್ವಲ್ಪ. ಆಲ್ಮೋಸ್ಟ್ 6 years ಆಗಕ್ಕೆ ಬಂದಿದೆ. ಈ ಬಾಂಡ್ ಹೀಗೆ ನಡೀತಾ ಇದೆ. ಸೊ ಚೆನ್ನಾಗೇ ಇದೆ. ಬೆಸ್ಟ್ ಫ್ರೆಂಡ್ಸಲ್ಲಿ ಬೆಸ್ಟ್ ಅಂತ ಹೇಳ್ಬೋದು ಅಷ್ಟೇ. ನೋಡಿ ಗೈಸ್ ನೋಡಿ, ಅವ್ಳಿಗೂ ಅಷ್ಟೇ, ನನಗೂ ಅಷ್ಟೇ. ಅದು ಹೌದು, ಇಬ್ಬರಿಗೂ ಅಷ್ಟೇ. ಚೈಲ್ಡ್ಹುಡ್ ಫ್ರೆಂಡ್ ಅಥವಾ ಸ್ಕೂಲ್ ಫ್ರೆಂಡ್ನಲ್ಲಿ ಬೆಸ್ಟ್ ಫ್ರೆಂಡ್ ಏನೋ ಒಟ್ಟಿನಲ್ಲಿ ಬೆಸ್ಟ್ ಫ್ರೆಂಡ್ ಅಂದರೆ ಫ್ರೆಂಡ್ಸ್ ಕಮ್ ಫ್ಯಾಮಿಲಿ ಅಂತಾರಲ್ಲ, ಆ ಥರ ಇವಳೊಬ್ಳೆ ಫ್ರೆಂಡ್ಸ್ ಫ್ರಮ್ ಫ್ಯಾಮಿಲಿ. ಲೈಕ್ ನಮ್ಮ ಫ್ಯಾಮಿಲಿ ಏನಾದರೂ ಈವೆಂಟ್ಸ್ ಫಂಕ್ಷನ್ಸ್ ನಡೆದ್ರೆ ಇವಳು ಬರ್ತಾಳೆ, ಇವಳು ಮನೇಲಾದ್ರೆ ನಾನು ಹೋಗ್ತೀನಿ. ಆ್ಯಂಡ್ ಇವರಮ್ಮ ನಮ್ಮಮ್ಮ ಅವರೆಲ್ಲ ಫುಲ್ ಫ್ರೆಂಡ್ಸ್. ಆ ಥರ ಫ್ರೆಂಡ್ಸ್ ಕಮ್ ಫ್ಯಾಮಿಲಿ, ಬೆಸ್ಟ್ ಫ್ರೆಂಡ್ ಎಲ್ಲ ಸ್ಫೂರ್ತಿ. ಮತ್ತು ನಿನ್ನ ಫ್ರೆಂಡ್ಶಿಪ್ ಬಗ್ಗೆ ಹೇಳು. ಗೈಸ್ ನೀವು ನಂಬಲ್ಲ ಸೀರಿಯಸ್ ಆಗಿ, ನಾನು ಮತ್ತು ಇವಳಿಗೆ ಎಂತ ಇಲ್ಲ ಅಂತೆ, ಬಟ್ ದ ಥಿಂಗ್ ಸ್ಟಾರ್ಟ್ ಆಗಿದ್ದು ಫೈಟ್ ಜಗಳ ಇನ್ನು ಲೈಕ್ ಇವಳು ಯಾವುದೋ ಒಂದು ಬುಕ್ ಇತ್ತು. ಲೈಕ್ ನಾನು ಅವಾಗ ಫುಲ್ ಡಮ್ ಥರ ಇದೆ, ಸಿಕ್ಕಾಪಟ್ಟೆ ಡಮ್ ಆಗಿದೆ. ಈಗೂ ಡಬ್ಬೆ ನೋಡಿದ್ದೆ. ಸೊ ನಾನು ಅವಾಗ ಯಾವುದೋ ಒಂದು ಬುಕ್ ಎತ್ಕೊಂಡಿದ್ದೆ ಇವಳು. ಆ್ಯಂಡ್ ಇವಳು ನನ್ನ ಪರ್ಮಿಷನ್ ಇಲ್ದಿರ ಹೆಂಗೆ ಎತ್ಕೊಂಡೆ ಅಂತೆಲ್ಲ ಫುಲ್ ಜಗಳ ಸ್ಟಾರ್ಟ್ ಮಾಡಿದ್ದಾಳೆ. ನಾನು ಹೇಳ್ತಾ ಇದ್ದೀನಿ ನಾನು ಟೀಚರ್ ಪರ್ಮಿಷನ್ ಎತ್ಕೊಂಡಿದ್ದೀನಿ ಅಂತ. ಇವಳು ಟೀಚರ್ ಯಾರು ನಿನಗೆ ಪರ್ಮಿಷನ್ ಕೊಡೋಕ್ಕೆ ಅಂತ ಎಲ್ಲ ಫುಲ್ ಜಗಳ ಮಾಡಿಬಿಟ್ಟಿದ್ದೆ. ಅಂದಿದ್ನೋ ಇಲ್ಲ ನಂಗೆ ಗೊತ್ತಿಲ್ಲ. ಇವಳಿಗೆ ಏನು ನೆನಪಿಲ್ಲ ಅಂತ. ಆಮೇಲೆ ನಾನು ಫುಲ್ ಹತ್ಕೊಂಡು ಅವತ್ತು ಆಮೇಲೆ ಬುಕ್ ಎಲ್ಲ ರಿಟರ್ನ್ ಕೊಟ್ಬಿಟ್ಟು 1 year ಏನೋ ಇವಳಿಗೂ ನನಗೂ ಆಗ್ತಾ ಇರಲಿಲ್ಲ, ಫುಲ್ ಮುಖ ನೋಡ್ಕೊಳ್ತಾ ಇರಲಿಲ್ಲ, ಹಂಗಿದ್ವಿ. ಬಟ್ ನನಗೂ ಗೊತ್ತಿಲ್ಲ ನಾವು ಅದು ಹೆಂಗೆ ಇಷ್ಟು ಫ್ರೆಂಡ್ಸ್. ಇವಾಗ ನೋಡಿದ್ರೆ 6 years ಸ್ಟಾರ್ಟ್ ಆಗಿದೆ, ಫುಲ್ ಜಗಳ ಇಲ್ಲ. ಮೆಮೊರೇಬಲ್. ನಾನು ವ್ಲಾಗ್ಸ್ ಸ್ಟಾರ್ಟ್ ಮಾಡಿದಾಗಿಂದ ಪಬ್ಲಿಕಲ್ಲಿ ಮಾತಾಡ್ತಾ ಇರೋದು ಇವಾಗಲೇ, ಅದಕ್ಕೆ ಅವಾಗಿಂದ ನಾನು ಆ ಕಡೆ ಈ ಕಡೆ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ. ಇವರೆಲ್ಲ ಈ ಕಡೆ ನೋಡ್ತಾ ಇದ್ದೀನಿ. ಓಕೆ, ಫೈನಲಿ ಆ ಕ್ಲಾಸ್ ಏನಿದೆ ಏನಿಲ್ಲ, ಈ ಜರ್ನಿನ ಹೀಗೆ ಕಂಟಿನ್ಯೂ ಮಾಡಿಕೊಂಡು ಸಕ್ಸಸ್. ಓಕೆ ಗೈಸ್, ಬಾಯ್. ಸೊ ಹೀಗೆ ಇತ್ತು ನನ್ನ ದಿನ ನನ್ನ ಬೆಸ್ಟ್ ಫ್ರೆಂಡ್ ಜೊತೆ. ಆ್ಯಂಡ್ ಕೋಇನ್ಸಿಡೆಂಟಾಗಿ ನಮ್ಮಪ್ಪ ಬಂದರು ಪಿಕ್ ಮಾಡೋದಕ್ಕೆ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಮೇಕ್ ಶೋರ್ ಯು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಫಾರ್ ವಾಚಿಂಗ್.